ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಹನುಮಂತು, ನಿಮ್ಮ PC ಟೆಕ್ನಿಷಿಯನ್. ಪ್ರೀತಿಯ ಮಿತ್ರರೇ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಪೆನ್ ಡ್ರೈವ್ ಕನೆಕ್ಟ್ ಮಾಡಿದ್ರೂ ಕೂಡ ಅದು ಇಲ್ಲಿ ಫೈಲ್ ಮ್ಯಾನೇಜರ್ ಅಲ್ಲಿ ಅಥವಾ ದಿಸ್ PCಯಲ್ಲಿ ಶೋ ಆಗ್ತಾ ಇರೋದಿಲ್ಲ. ಅದನ್ನ ಯಾವ ರೀತಿ ಈಸಿಯಾಗಿ ಫಿಕ್ಸ್ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡೋಕೆ ಬರ್ತಾರೆ. ಇದು ತುಂಬಾನೇ ಸಿಂಪಲ್ ಆಗಿದೆ. ವಿಡಿಯೋ ಸ್ಟಾರ್ಟ್ ಮಾಡೋದ್ ಮುಂಚೆ ಇದುವರೆಗೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗದೆ ಹೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಒತ್ತಿ. ಯಾಕಂದ್ರೆ ಡೈಲಿ ನಿಮಗೋಸ್ಕರ ಒಂದು ಟೆಕ್ನಿಕಲ್ ವಿಡಿಯೋಸ್ ನಾವು ಅಪ್ಲೋಡ್ ಮಾಡ್ತಾರೆ. ಬನ್ನಿ, ಪೆನ್ ಡ್ರೈವ್ ಡಿಟೆಕ್ಟ್ ಆಗ್ಲಿಲ್ಲ ಅಂದ್ರೆ ನಾಟ್ ಶೋಯಿಂಗ್ ಅಂದ್ರೆ ನಿಮ್ಮ PC ಅಥವಾ ಫೈಲ್ ಎಕ್ಸ್ಪ್ಲೋರರ್ ಅಲ್ಲಿ ಶೋ ಆಗದೆ ಹೋದರೆ ಮೊದಲು ನೀವು ವಿಂಡೋ ಸರ್ಚ್ ಬಾರಿಗೆ ಬನ್ನಿ. ವಿಂಡೋ ಸರ್ಚ್ ಬಾರ್ ಅಲ್ಲಿ ಡಿವೈಸ್ ಮ್ಯಾನೇಜರ್ ಅಂತ ಟೈಪ್ ಮಾಡಿ. ಇಲ್ಲಿ ಬೆಸ್ಟ್ ಮ್ಯಾಚ್ ರಿಸಲ್ಟ್ ಕೆಳಗಡೆ ಡಿವೈಸ್ ಮ್ಯಾನೇಜರ್ ಅನ್ನೋ ಒಂದು ಆಪ್ಷನ್ಸ್ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡಿವೈಸ್ ಮ್ಯಾನೇಜರ್ ನ ಒಂದು ಪ್ಯಾನಲ್ ಇಲ್ಲಿ ಓಪನ್ ಆದರೆ ಅದರಲ್ಲಿ ಯೂನಿವರ್ಸಲ್ ಸೀರಿಯಲ್ ಬಸ್ ಕಂಟ್ರೋಲರ್ ಅನ್ನೋ ಒಂದು ಆಪ್ಷನ್ಸ್ ಇದೆ. ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ. ಎಕ್ಸ್ಪ್ಯಾಂಡ್ ಮಾಡ್ಕೊಂಡ ತಕ್ಷಣ ಇಲ್ಲಿ USB ಮಾಸ್ ಸ್ಟೋರೇಜ್ ಡಿವೈಸ್ ಅನ್ನೋ ಒಂದು ಆಪ್ಷನ್ಸ್ ಇರುತ್ತೆ. ಅದರ ಮೇಲೆ ರೈಟ್ ಬಟನ್ ಕ್ಲಿಕ್ ಮಾಡಿ. ಇಲ್ಲಿ ಡಿಸೇಬಲ್ಡ್ ಡಿವೈಸ್ ಅಂತ ಬಂದಿದ್ರೆ ಡಿಸೇಬಲ್ಡ್ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಎನೇಬಲ್ ಡಿವೈಸ್ ಅಂದ ಮೇಲೆ ಕ್ಲಿಕ್ ಮಾಡಿ. ಎನೇಬಲ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ದಿಸ್ PC ಬಂದ್ರೆ ನಿಮ್ಮ ಒಂದು USB ಸ್ಟೋರೇಜ್ಗೆ ಶೋ ಆಗ್ತದೆ. ಸಪೋಸ್ ಇಷ್ಟೆಲ್ಲ ಮಾಡಿದ್ರು ಕೂಡ ಆಗ್ಲಿಲ್ಲ ಅಂತ ಹೇಳಿದ್ರೆ ಸೇಮ್ ನೀವು ವಿಂಡೋ ಸರ್ಚ್ ಬಾರಿಗೆ ಬನ್ನಿ. ಅದರಲ್ಲಿ ಡಿವೈಸ್ ಮ್ಯಾನೇಜರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಯೂನಿವರ್ಸಲ್ ಸೀರಿಯಲ್ ಬಸ್ ಕಂಟ್ರೋಲರ್ ಅನ್ನೋ ಒಂದು ಆಪ್ಷನ್ಸ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ USB ಮಾಸ್ ಸ್ಟೋರೇಜ್ ಡ್ರೈವರ್ ಅನ್ನೋ ಒಂದು ಆಪ್ಷನ್ಸ್ ಇದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ರೈಟ್ ಮಾಡಿ ಅಪ್ಡೇಟ್ ಡ್ರೈವರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಬ್ರೌಸ್ ಮೈ ಕಂಪ್ಯೂಟರ್ ಫಾರ್ ಡ್ರೈವರ್ಸ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದ್ರ ಮೇಲೆ ಮಾಡಿ. ನೆಕ್ಸ್ಟ್ ಲೆಟ್ ಮೀ ಪಿಕ್ ಫ್ರಮ್ ಎ ಲೀಸ್ಟ್ ಆಫ್ ಅವೈಲೇಬಲ್ ಡ್ರೈವರ್ಸ್ ಆನ್ ಮೈ ಕಂಪ್ಯೂಟರ್ಸ್ ಇದೆ, ಅದ್ರ ಮೇಲೆ ಮಾಡಿ. ಇಲ್ಲಿ USB ಮಾಸ್ ಸ್ಟೋರೇಜ್ ಡಿವೈಸ್ ಇದೆ, ಅದನ್ನ ಸೆಲೆಕ್ಟ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ವಿಂಡೋಸ್ ಹ್ಯಾಸ್ ಸಕ್ಸಸ್ಫುಲಿ ಅಪ್ಡೇಟೆಡ್ ಯುವರ್ ಡ್ರೈವರ್ಸ್ ಅಂತ ಬರಬೇಕು ಸ್ನೇಹಿತರೆ. ಆ ರೀತಿ ಬಂದ ಮೇಲೆ ಎಲ್ಲ ವಿಂಡೋಸ್ ಅನ್ನ ಕ್ಲೋಸ್ ಮಾಡಿ ಒಂದ್ಸಾರಿ ನಿಮ್ಮ PC ಅನ್ನ ನೀವು ರೀಸ್ಟಾರ್ಟ್ ಮಾಡುತ್ತೆ. ಒನ್ಸ್ ನೀವು PC ರೀಸ್ಟಾರ್ಟ್ ಮಾಡಿದ ಮೇಲೆ ದಿಸ್ PC ಗೆ ಬಂದ್ರೆ 100% ನಿಮ್ಮ USB ಸ್ಟೋರೇಜ್ ಇಲ್ಲಿ ಡಿಟೆಕ್ಟ್ ಆಗಿ ಶೋ ಆದರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂತಾರೆ. ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್. ಇದೇ ರೀತಿ ಇಂಟ್ರೆಸ್ಟಿಂಗ್ ಒಂದು ವಿಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಬೈ ಬಾಯ್.